ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರವಿಂದ್. ಮುಂಗಾರಿನ ಸಂಭ್ರಮದಲ್ಲಿ ಕೆಸರಿನಾಟ, ಕೆಸರು ಗದ್ದೆಯಲ್ಲಿ ದೊಡ್ಡವರ ಚಿನ್ನಾಟ. ಇದೇ ಈ ಹೊತ್ತಿನ ವಿಶೇಷ ಕೆಸರು ಗದ್ದೆ ಓಟ. ಕರಾವಳಿ ಪ್ರದೇಶದಲ್ಲಿ ಕೃಷಿ ಸಂಸ್ಕೃತಿ ನಿಧಾನವಾಗಿ ತೆರೆ ಮರೆಗೆ ಸರಿತಾ ಇದೆ. ಆದರೆ ಮಳೆಗಾಲ ಬಂತು ಅಂದರೆ ಸಾಕು, ಅಲ್ಲಲ್ಲಿ ಆಯೋಜಿಸಲ್ಪಡ್ತಕ್ಕಂಥ ಕೆಸರುಗದ್ದೆ ಕ್ರೀಡಾಕೂಟಗಳು ಮತ್ತೆ ಮತ್ತೆ ಕೃಷಿ ಸಂಸ್ಕೃತಿಯನ್ನು ಕಣ್ಮುಂದೆ ತರ್ತವೆ. ಹಾಗಾದರೆ ಬನ್ನಿ, ಆ ಕೆಸರೆರ್ಚಾಟದ ಕಲರ್ಫುಲ್ ಝಲಕನ್ನು ನಾವು ನೋಡ್ಕೊಂಡು ಬರೋಣ. ಧೋ ಎಂದು ವಾರಗಟ್ಟಲೆ ಸುರಿದ ಮಳೆಗೆ ಕರಾವಳಿ ಜನಜೀವನ ಸ್ತಬ್ಧಗೊಂಡಿದ್ದು ಹಳೆ ಮಾತು. ಈಗ ಅದೇ ಮಳೆರಾಯ ಹೊಲ ಗದ್ದೆಗಳನ್ನ ಕೆಸರು ಮಾಡಿದ್ದಾನೆ. ರೈತ ನೇಗಿಲು ಹೆಗಲೇರಿಸಿ ಉಳುಮೆಗೆ ಸಿದ್ಧಗೊಳ್ಳುವ ಮುನ್ನ ಕೆಸರು ತುಂಬಿದ ಗದ್ದೆ ಗ್ರಾಮೀಣ ಕ್ರೀಡೆಗಳಿಗೆ ಅಂಗಣವಾಯಿತು. ಫಸಲು ಬೆಳೆಯುವ ಗದ್ದೆಯಲ್ಲಿ ಇಡೀ ದಿನ ವಿವಿಧ ಕ್ರೀಡಾಕೂಟಗಳು ನಡೆದವು. ಮಕ್ಕಳು, ಯುವಕರು, ಯುವತಿಯರು ದಿನವಿಡೀ ಕೆಸರಲ್ಲಿ ಡಿಫ್ರೆಂಟ್ ಆಟಗಳನ್ನಾಡಿ ಸಖತ್ ಖುಷಿ ಪಟ್ರು. ಶಾಲಾ ಮಕ್ಕಳಿಂದ ಇಳಿ ವಯಸ್ಸಿನವರು ಕೆಸರು ತುಂಬಿದ ಗದ್ದೆಯಲ್ಲಿ ಇಳಿದು ಮಣ್ಣಿನ ಎರಚಾಟದ ಮಜಾ ಅನುಭವಿಸಿದ್ರು. ನಗರದ ವೈಟ್ ಕಾಲರ್ ಮಂದಿ ಎನಿಸಿದವರು ಈ ಕೆಸರಿನಾಟದಲ್ಲಿ ಹಿಂದೆ ಬೀಳಿಲ್ಲ. ಸುಮಾರು 100ಕ್ಕೂ ಹೆಚ್ಚು ತಂಡಗಳು ಕೆಸರು ಗದ್ದೆಯ ಗ್ರಾಮೀಣ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ವಿಶೇಷ. ಕೆಲವರಂತೂ ಕೆಸರು ಗದ್ದೆಯ ಕ್ರೀಡೋತ್ಸವದ ಮಜಾ ಅನುಭವಿಸಲು ದೂರದ ಊರಿನಿಂದಲೂ ಆಗಮಿಸಿದ್ರು. ಯುವಕ ಯುವತಿಯರಲ್ಲಿ ಈ ಮಣ್ಣಿನ ಬಗ್ಗೆ ಇರುವ ಈ ಆಸೆಯನ್ನು ಇನ್ನೊಮ್ಮೆ ಅವರಲ್ಲಿ ಜಾಗೃತಗೊಳಿಸಬೇಕು. ಅವರು ಈ ಮಣ್ಣಿನಲ್ಲೇ ಇರಬೇಕು. ಖಾಲಿ ಯಾಂತ್ರಿಕವಾಗಿ ಕಂಪ್ಯೂಟರ್ ಯುಗದಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಬಾರ್ದು. ಈ ಮಣ್ಣಿನಲ್ಲಿ ಆಡಿ ಈ ಮಣ್ಣಿನ ರುಚಿಯನ್ನು ಅವರು ಅನುಭವಿಸಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೇವೆ. ಈ ಕ್ರೀಡಾಕೂಟದ ವಿಶೇಷ ಅಂದ್ರೆ ಕೃಷಿಗೆ ಹಸನಾದ ಈ ಗದ್ದೆಯಲ್ಲಿ ಯಾವುದೇ ಕ್ರೀಡಾ ಸಾಮಗ್ರಿಯ ಅಗತ್ಯವಿರೋದಿಲ್ಲ. ಮನೋರಂಜನೆಯೇ ಈ ಕೂಟದ ಪ್ರಮುಖ ಉದ್ದೇಶ. ಕೆಸರು ತುಂಬಿದ ಗದ್ದೆಯಲ್ಲಿ ಹಿಮ್ಮುಖ ನಡಿಗೆ, ಥ್ರೋ ಬಾಲ್ ಮುಂತಾದ ಸ್ಪರ್ಧೆಗಳು ಕರಾವಳಿಗರ ಭಾನುವಾರವನ್ನ ಮನರಂಜನಾಮಯವನ್ನಾಗಿ ಮಾಡಿತು. ಮಣ್ಣಿನ ಮಹತ್ವ ಮರೆತ ನಗರ ಜೀವನದ ಮಂದಿಗೂ ಈ ಕ್ರೀಡೆಗಳು ಆಪ್ತವಾದವು. ದಿನನಿತ್ಯದ ನೋವು ಸಂಕಟಗಳನ್ನ ಮರೆತು ಗ್ರಾಮೀಣ ಬದುಕು ಸಂಸ್ಕೃತಿ ಪರಿಚಯಿಸುವ ಈ ಗ್ರಾಮೋತ್ಸವದಲ್ಲಿ ಭಾಗವಹಿಸಿದ ಎಲ್ಲರೂ ಫುಲ್ ಖುಷ್. ಒಂದ್ ರೀತಿ ಎಲ್ರಿಗೂ ರಿಲ್ಯಾಕ್ಸ್ ಆದ ಅನುಭವ. ಕೆಸರುಗದ್ದೆ ಅಂದರೆ ಸಾಮಾನ್ಯವಾಗಿ ನಗರವಾಸಿಗಳು ಬಲು ದೂರ. ಆದರೆ ಮಂಗಳೂರಿನಲ್ಲಿ ನಡೆದಂತಹ ಗ್ರಾಮೋತ್ಸವದಲ್ಲಿ ಮಾತ್ರ ಹಳ್ಳಿಯ ಜನರ ಜೊತೆ ನಗರವಾಸಿಗಳು ಕೆಸರಲ್ಲಿ ಮಿಂದು ಕುಣಿದಾಡಿದ್ದು ವಿಶೇಷ. ಬಿಡುವಿಲ್ಲದ ಬದುಕು, ನೆಮ್ಮದಿ ಇಲ್ಲದ ನಗರ ಜೀವನ, ಮುಗಿಯದ ಜಂಜಾಟದಿಂದ ಬೇಸತ್ತಿದ್ದವರು ಒಂದು ದಿನದ ಮಟ್ಟಿಗೆ ಎಲ್ಲವನ್ನೂ ಮರೆತರು. ಮೈಯೆಲ್ಲ ಕೆಸರೆರಚಿ ಗ್ರಾಮೋತ್ಸವದಲ್ಲಿ ನಡೆದ ಆಟೋಟ ಸ್ಪರ್ಧೆಗಳಲ್ಲಿ ಖುಷಿಯಾಗಿ ಭಾಗವಹಿಸಿದ್ರು. ಕೆಸರಿನಲ್ಲಿ ಮಿಂದೆದ್ದ ಆಟದಲ್ಲಿ ಭಾಗವಹಿಸಿದ ಜನರಿಗೆ ಅದೇನೋ ಸಂತೃಪ್ತಿ, ಉಲ್ಲಾಸ. ಪರಸ್ಪರ ಹೂಳು, ಕೆಸರು ಎರಚಾಡಿ ಸಂಭ್ರಮ ಪಟ್ರು. ಅಪ್ಪಟ ದೇಸಿ ಸೊಗಡಿನ ಆಟಗಳು ಅಲ್ಲಿದ್ದವರ ಮನ ತಣಿಸಿದ್ವು. ಕೆಸರಿನಲ್ಲಿ ಮಿಂದೆದ್ದು ತಮ್ಮೆಲ್ಲ ನೋವು ಕಷ್ಟಗಳನ್ನ ಅರೆಕ್ಷಣ ಮರೆತರು. ನಾವು ಇದನ್ನ ಸರಿಸುಮಾರು 6-7 ವರ್ಷದ ಮುಂಚೆ ಮಾಡಿದ್ದು ನಾವು ಅಲೆಯೂರಿನಲ್ಲಿ. ಈಗ ಎಲ್ಲ ಕಡೆ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಅಲೆಯೂರಿನ ಒಂದು ಈ ಗಣೇಶೋತ್ಸವ ಮತ್ತು ಈ ಒಂದು ಕ್ರೀಡಾಕೂಟಕ್ಕೆ ಕೆಸರಡು ಒಂದು ದಿನ ಈ ಕ್ರೀಡಾಕೂಟಕ್ಕೆ ಸಿಗುವಂತ ಜನಪ್ರಿಯತೆ ಎಲ್ಲಿ ಸಿಗ್ಲಿಕ್ಕಿಲ್ಲ. ಆದ್ರೂ ಇನ್ನು ಮುಂದೆ ಎಲ್ಲ ಕಡೆ ಸಿಕ್ಕಿ ಈ ಇಂದಿನ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತಿರುವಂತ ಮಕ್ಕಳಿಗೆ ಈ ಕೆಸರಂದ್ರೆ ಅಂತ, ಈ ಕೃಷಿ ಎಲ್ಲಿ ಆಗ್ತದೆ ಎನ್ನುವ ಇದೊಂದು ಗೊತ್ತಾಗ್ಲಿ ಅಂತ ನಮ್ದೊಂದು ಅನಿಸಿಕೆ.
ಇಲ್ಲಿ ಮನರಂಜನೆ ಜೊತೆಗೆ ಆಧುನಿಕ ಕ್ರೀಡೆಗಳ ಅಬ್ಬರದಲ್ಲಿ ಮರೆಯಾಗ್ತಾ ಇರುವ ಗ್ರಾಮೀಣ ಕ್ರೀಡೆಗಳನ್ನು ಜನಪ್ರಿಯಗೊಳಿಸುವ ಪ್ರಯತ್ನವೂ ನಡೆಯಿತು. ತಲೆಮಾರಿನ ಹಿಂದೆ ಆಡುತ್ತಿದ್ದ ಕುಟ್ಟಿ ದೊಣ್ಣೆ, ಲಗೋರಿ, ಮುಕ್ಕಾರ್ಪಲ್ಲಿ, ಐತುರ್ಲಿ ಆಟಗಳು ಕೇವಲ ಸ್ಪರ್ಧಿಗಳಿಗೆ ಮಾತ್ರವಲ್ಲ, ಅದನ್ನ ನೋಡಿದವರಿಗೂ ಸಂತೋಷ ನೀಡಿತು. ಅಂದಹಾಗೆ ಕ್ರೀಡಾಕೂಟದ ಸಂದರ್ಭದಲ್ಲಿ ತುಳುನಾಡಿನ ಆಹಾರ ಪದ್ಧತಿ ಹಾಗೂ ನಾಣ್ಣುಡಿಗಳನ್ನು ಪರಿಚಯ ಮಾಡಿಕೊಡುವ ಕಾರ್ಯಕ್ರಮವೂ ನಡೆಯಿತು. ನಗರ ಜೀವನದಲ್ಲಿ ಬಿಡುವಿಲ್ಲದೆ ತೊಡಗಿಸಿಕೊಂಡ ಜನರಿಗೆ ನೆಮ್ಮದಿ, ಉಲ್ಲಾಸ ನೀಡುವಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಯಶಸ್ವಿಯಾಯಿತು. ಇತ್ತ ಉಡುಪಿಯಲ್ಲೂ ಕೂಡ ಅಲೆಊರಿನ ಗಣೇಶೋತ್ಸವ ಸಮಿತಿ ಕೆಸರಿನಾಟವನ್ನು ಆಯೋಜಿಸಿತ್ತು. ಜನರು ಮಣ್ಣಿನ ಮೋಡಿಗೆ ಒಳಗಾದವರಂತೆ ಕೆಸರಿನಲ್ಲಿ ನಲಿದಾಡಿದರು. ಹೆಣ್ಣು ಗಂಡು ಎಂಬ ಭೇದ ಮಾಡದೆ ಆಟವಾಡ್ತಾರೆ. ಅದನ್ನು ನೀವು ಒಮ್ಮೆ ನೋಡಿ. ಉಡುಪಿಯ ಅಲೆಊರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು 6 ವರ್ಷಗಳಿಂದ ಕೆಸರುಗದ್ದೆ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಪ್ರತಿ ವರ್ಷವೂ ಇಲ್ಲಿನ ಜನರು ಈ ದಿನಕ್ಕಾಗಿ ಕಾಯ್ತಿರ್ತಾರೆ ಅನ್ನೋದನ್ನ ಆಟದಲ್ಲಿ ಪಾಲ್ಗೊಳ್ಳೋ ಹುಮ್ಮಸ್ಸೆ ಹೇಳುತ್ತೆ. ಇಲ್ಲಿ ಪ್ರತಿಯೊಬ್ಬನಿಗೂ ಮಣ್ಣಿನ ಸ್ನಾನದ ಸ್ವಾಗತ ಕಡ್ಡಾಯ. ತಪ್ಪಿಸ್ಕೊಂಡ್ರೆ ಅಟ್ಟಾಡಿಸಿಯಾದ್ರೂ ಅವನನ್ನ ಕೆಸರಲ್ಲಿ ಹಣ್ಣುಗಾಯಿ ನೀರುಗಾಯಿ ಮಾಡೋದು ಖಂಡಿತ. ಇಲ್ಲಿ ಆಡೋ ಆಟಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಕೆಸರುಗದ್ದೆಯನ್ನ ಹದ ಮಾಡುವ ಓಟ, ಆಕಾಶಕ್ಕೆ ಏಣಿ ಹಾಕುವ ಮಾನವ ಪಿರಮಿಡ್, ಬಿರುಸಿನ ಹಗ್ಗ ಜಗ್ಗಾಟ, ವಾಲಿಬಾಲ್, ಹೀಗೆ ಆಡಿದ್ದೇ ಆಟ, ಕುಣಿದದ್ದೇ ಹೆಜ್ಜೆ. ಕೆಸರಡು ಒಂದು ದಿನ ಎಂಬ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ನಾವಿದು ಯಾತಾಗಿ ಮಾಡ್ತಿದ್ದೇವೆ ಅಂದರೆ, ನಾವೀಗ ಕೃಷಿ ಕಾರ್ಯ ಎಲ್ಲ ಕಮ್ಮಿ ಆಗ್ತಿದ್ದೆ. ಆ ರೀತಿಯಾಗಿ ಈ ಮಕ್ಕಳಿಗೆಲ್ಲ ಎಂಥದಂತ ಗೊತ್ತಿಲ್ಲ. ಅದೇ ರೀತಿಯಾಗಿ ನಮ್ಮದು ಎಲ್ರಿಗೊಂದು ತಿಳಿಬೇಕೆಂಬ ಒಂದು ಉದ್ದೇಶದಿಂದ ಗಣೇಶ ಸಮಿತಿ ಆಶ್ರಯದಲ್ಲಿ ನಾವು 6 ವರ್ಷದಿಂದ ಮಾಡ್ತಿದ್ದೇವೆ. ಇದು ವರ್ಷದಿಂದ ವರ್ಷಕ್ಕೆ ಜನಪ್ರಿಯಗೊಂಡು ಇಲ್ಲಿ ಭಾರಿ ಒಂದು ಜನಸಂದಣಿ ಸೇರಿ ಎಲ್ಲರೂ ಒಂದು ದಿನ ಈ ಕೆಸರಿನಲ್ಲಿ ಎಲ್ಲರೂ ಆಟ ಆಡಿ, ವಾಲಿಬಾಲ್ ಇದರಲ್ಲಿ ಹಗ್ಗ ಜಗ್ಗಾಟ ಮಾಡಿ, ಓಟದಲ್ಲೆಲ್ಲ ಭಾಗವಹಿಸಿ ಬಹುಮಾನವನ್ನು ಪಡಿತಾರೆ. ಇಲ್ಲಿ ಮುದುಕರೇ ಆಗಲಿ, ಮಕ್ಕಳೇ ಇರಲಿ, ತುಳು ಜನಪದ ಮತ್ತು ಬಾಲಿವುಡ್ ಫಾಸ್ಟ್ ಬೀಟ್ಗಳ ಹಿಮ್ಮೇಳಕ್ಕೆ ಹೆಜ್ಜೆ ಹಾಕೋದು ಕಡ್ಡಾಯ. ಸ್ಪರ್ಧೆಯಲ್ಲಿ ಮಹಿಳೆಯರಿಗೆ ವಿಶೇಷ ಆದ್ಯತೆ. ಮಹಿಳೆಯರು ಬಹಳ ಖುಷಿಯಿಂದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಗೆದ್ದ ಮಹಿಳೆಗೆ ಸೀರೆ ಜೊತೆ ವಿಶೇಷ ನಗದು ಬಹುಮಾನದ ಕೊಡುಗೆ ಇರುತ್ತೆ. ಕೆಸರಲ್ಲಿ ಮೈಗೆಲ್ಲ ಕೆಸರು ಹಚ್ಚಿಕೊಂಡು ಬೇರೆ ಥರದ ಯಾವಾಗ ಬೇಕಾದ್ರೂ ಆಡ್ತೀವಿ. ಆದರೆ ಈ ಥರ ಯಾವ ಗೇಮ್ ಸಿಗೋದಿಲ್ಲ ನಮಗೆ. ಕೆಸರಲ್ಲಿ ಆಡೋದಂದ್ರೆ ಒಮ್ಮೆ ಗದ್ದೆಗಿಳಿದ್ರೆ ಇಳಿ ವಯಸ್ಸಿನವರು ಮಕ್ಕಳಾಗಿ ಬಿಡ್ತಾರೆ. ಮತ್ತಿಲ್ಲಿ ಮೋಜಿಗೆ ಬರವಿಲ್ಲ. ಒಬ್ಬರನ್ನೊಬ್ಬರು ಎಳೆಯುತ್ತಾ ಕೆಸರು ನೀರಲ್ಲಿ ಮುಳುಗೇಳುತ್ತಾ ಸಂಭ್ರಮಿಸುವುದೇ ಚಂದ. ಹಾಗಂತಲೇ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಬೇಕು ಅಂತ ದೂರದ ಮುಂಬೈ, ಪೂನಾ ಹೀಗೆ ಬೇರೆ ಬೇರೆ ಕಡೆ ನೆಲೆಸಿರೋ ಅಲೆಊರ ಗ್ರಾಮಸ್ಥರು ತಮ್ಮೆಲ್ಲ ಕೆಲಸ ಬಿಟ್ಟು ತವರಿಗೆ ಬರ್ತಾರೆ. ಬಾಂಬೆಯಿಂದ ಯಾವಾಗಲೂ ಈ ಗಣೇಶೋತ್ಸವಕ್ಕೆ ನಾನು ಯಾವಾಗಲೂ ಬರ್ತೇನೆ. 25 ವರ್ಷ ಆಯಿತು ನನಗೆ. ನಾನು ಬರ್ತಾ ಇದ್ದೇನೆ 25 ವರ್ಷದಿಂದ. ನಮ್ಮ ಒಂದು ಗಂಜಿ ಊಟ, ಮಧ್ಯಾಹ್ನದ್ದು ಗಂಜಿ ಊಟದಲ್ಲಿ ಒಂದು ಕುಡುತ್ತ ಸಾರು, ಮತ್ತು ಉಪ್ಪಿನಕಾಯಿ, ಕುಡುತ್ತ ಚಟ್ನಿ, ಅದು ನಮ್ಮ ಊರಿನ ಒಂದು ತುಂಬ ವಿಶೇಷ. ಭಾಳ ಜನ ತಿಂತಾ ಇದ್ದಾರೆ. ಆಳೆ ಎಲೆಯಲ್ಲಿ ಭಾಳ ಒಂದು ವಿಜೃಂಭಣೆಯ ನಮ್ಮ ಉತ್ಸವ. ಇಲ್ಲಿ ಕೆಸರಾಟದ ಜೊತೆಗೇನೆ ವಿಶೇಷವಾದ ಊಟ ಸಹ ರೆಡಿ. ಕುಚ್ಚಲಕ್ಕಿಯ ಗಂಜಿಗೆ ಹುರುಳಿಯ ಸಾರು, ಚಟ್ನಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿಯ ಸ್ವಾದ ತಿಂದವನೇ ಬಲ್ಲ. ಆಧುನಿಕತೆಯ ಭರಾಟೆಯಲ್ಲಿ ನಮ್ಮ ನಡುವೆ ಗ್ರಾಮೀಣ ಕ್ರೀಡೆಗಳು ಕಣ್ಮರೆಯಾಗ್ತಿವೆ. ಇಂತಹ ಸಂದರ್ಭದಲ್ಲಿ ಮಣಿಪಾಲ, ಉಡುಪಿಯಂತಹ ಆಧುನಿಕ ಮನೋಸ್ಥಿತಿಯ ಯುವ ಜನಾಂಗ ಗ್ರಾಮೀಣ ಸಂಸ್ಕೃತಿಯನ್ನ ಆಚರಿಸುತ್ತಿರುವುದು ಶ್ಲಾಘನೀಯ.
ಯಾವತ್ತೂ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿಯಾಗಿರುವಂತಹ ಪೇಟೆ ಜನ ವರ್ಷಕ್ಕೆ ಒಂದು ದಿನ ಗದ್ದೆಗಿಳು ನಡೆಸುವಂತಹ ಈ ಮೋಜನ್ನ ನೋಡುವಂತಹದ್ದೇ ಒಂದು ಸಂಭ್ರಮ. ಕೃಷಿ ಮೂಲ ಸಂಸ್ಕೃತಿಯಿಂದ ಕರಾವಳಿಗರು ವಿಮುಖರಾಗ್ತಾ ಇದ್ದಾರೆ ಅನ್ನುವಂತಹ ಆತಂಕದ ನಡುವೆ ಕೂಡ ಯುವ ಜನಾಂಗಕ್ಕೆ ಗ್ರಾಮೀಣ ಕ್ರೀಡೆಗಳನ್ನು ಪರಿಚಯಿಸುವಂತಹ ಇಂತಹ ಆಯೋಜನೆಗಳು ನಿಜಕ್ಕೂ ಅರ್ಥಪೂರ್ಣ. ಮರಳಿ ಮಣ್ಣಿಗೆ ಅಂದ್ರೆ ಇದೇ ಅಲ್ವೇ? ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಬೈಲು, ಸುವರ್ಣ ನ್ಯೂಸ್ 24/7. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕೆಸರೆರ್ಚಾಟ, ಕೆಸರುಗದ್ದೆ ಓಟ ಆಗಿನ ಕಾಲದ ಆಟಗಳೇ ಅದ್ಭುತ. ಕೆಸರುಗದ್ದೆ ಓಟ ನಿಜಕ್ಕೂ ನೋಡೋದಕ್ಕೆ ತುಂಬಾ ಖುಷಿ ಕೊಡುತ್ತೆ ಅಲ್ವಾ? ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.